ಸ್ವಾಮೀಜಿ, ಈಗ ಉತ್ತರ ಕನ್ನಡ ಜಿಲ್ಲೆ ಜೊತೆಗೆ ತಾವು ಕಳೆದ ಸಾಕಷ್ಟು ವರ್ಷಗಳಿಂದ ಒಂದು ನಿರಂತರವಾಗಿ ಸಂಪರ್ಕದಲ್ಲಿದೆ. ಉತ್ತರ ಕನ್ನಡದ ಯಾವುದು ಅಂದ್ರೆ ಯಾವ ಪ್ರದೇಶ ಇರುವುದು ಅಥವಾ ಏನು ಅಂದ್ರೆ ಅತಿ ಹೆಚ್ಚು ಆಕರ್ಷಣೆಗೆ ಒಳಗಾಗ್ತದೆ ತಮಗೆ? ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನನಗೆ ಈ ಉತ್ತರ ಕನ್ನಡ ಅಂದ್ರೆ ನಾನು ನಿಮ್ಗೆ ಇನ್ನೂ ಒಂದು ಹೇಳ್ಬೇಕು. ಈ ಸಂದರ್ಭದಲ್ಲಿ ನಾನು ನನ್ನ ಕಲಿಸಿರ್ತಕ್ಕಂಥ ಗುರುಗಳನ್ನ ನೆನೆಸ್ಕೊಳ್ತೇನೆ. ಶಿರಸಿ ಸಿದ್ದಾಪುರದವ್ರನ್ನೇ ನನಗೆ ಕಲಿಸಿರುವ ಗುರುಗಳು ಗಂಗಾಧರ ಭಟ್ ಅಂತ ಹೇಳಿ. ಅವ್ರು ನಮ್ಮ ಶಂಕರ ವಿಲಾಸ ಸಂಸ್ಕೃತ ಪಾಠಶಾಲೆಯೊಳಗಿದ್ರು. ಆಮೇಲೆ ನಂತರದಲ್ಲಿ ಅವರು ಮಹಾರಾಜ ಸಂಸ್ಕೃತ ಕಾಲೇಜಿನ ಪ್ರಿನ್ಸಿಪಾಲರಾಗಿ ರಿಟೈರ್ಡ್ ಆದ್ರು. ಇಲ್ಲಿಯ ಜನ ನನಗೇನಂತಂದ್ರೆ ಇವ್ರನ್ನ ಹೊಗಳ್ತೀನಿ ಅಂತಲ್ಲ, ಬಹಳಷ್ಟು ಶಿಸ್ತಿನಿಂದ ಇರ್ತಾರೆ. ಅವ್ರಿಗೆ ಏನಾಗ್ತದಲ್ಲ ಅದನ್ನು ಮಾತ್ರ ಮಾಡ್ತಾರೆ, ಆಗ್ಲಾರ್ದನ್ನು ಮಾಡ್ತೀವಿ ಅಂತ ಹೇಳುವ ಜನ ಅಲ್ಲ. ಒಂದು. ಎರಡನೇದು, ನನಗೆ ಇಲ್ಲಿಯ ಈ ಪರಿಸರ ತುಂಬಾ ಇಷ್ಟ. ಇದೇನು ಮರಗಳು, ಇದೊಂದು ಒಂಥರ ಏನೋ ಒಂಥರ ಖುಷಿ. ಅದ್ರ ಜೊತೆಗೆ ಇದೊಂಥರ ಆಧ್ಯಾತ್ಮದ ಬೀಡು ಇದು. ಬಹುಶಃ ಶಿರಸಿಗೆ ಬಂದ್ರೇನೆ ಸುತ್ತಲೂ ಕೂಡ ಅದೇನೋ ಸಾಕಷ್ಟು ದೇವಸ್ಥಾನಗಳು ಇರ್ತಾವ. ಅದಕ್ಕಾಗಿ ಶಿರಸಿ ಅಂತಂದ್ರೆ ಇದು ಒಂಥರದ ನಿಸರ್ಗದ ತವರು ಅನ್ಕೊಂಡು ಅವಾಗವಾಗ ನಾವು ಬರ್ತಾ ಇರ್ತೀವಿ. ಬಹಳಷ್ಟು ವರ್ಷಗಳಿಂದನೂ ಬರ್ತಾ ಇರ್ತೀವಿ. ಈಗಲೂ ಕೂಡ ಖುಷಿ ಕೊಡೋದು ನಿಸರ್ಗ. ಯಾಕಂತಂದ್ರೆ ಈ ನಾವು ನಿಸರ್ಗವನ್ನು ಕೂಡ ಇವತ್ತು ಅದೇನಾದ್ರೂ ಅಲಕ್ಷ್ಯ ಮಾಡಿದೀವಿ ಅಂದ್ರೆ ತುಂಬಾ ಅಪಾಯಕಾರಿ ಅದ. ಅದಕ್ಕೆ ದೇವರಿಗೆ ಬೇಕು ಮಡಿ ನೀರಯ್ಯ, ಮರಗಳಿಗೆ ಬೇಕು ಮೈಲಿಗೆಯ ನೀರಯ್ಯ. ದೇವರಿಗೆ ನೈವೇದ್ಯ ಮೃಷ್ಟಾನ ಭೋಜನವಯ್ಯ, ಮರಗಳಿಗೆ ನೈವೇದ್ಯ ಕಸಕಡ್ಡಿ ರಸವಯ್ಯ. ಹುಕ್ಕೇರೀಶನ ವಚನ ವರಿತು ಮರ ಬೆಳೆಸಿ ನಿಜ ಮಡಿವಂತನಾಗಯ್ಯ ಅನ್ನೋ ಹಾಗೆ ಇಲ್ಲಿಯ ಪರಿಸರ ನನಗೆ ತುಂಬಾ ಇಷ್ಟ. ಅದಕ್ಕಾಗ ಈ ಜಿಲ್ಲೆಗೆ ನಾವು ಬರ್ತಾ ಇರ್ತೀವಿ. ಸ್ವಾಮೀಜಿ, ಈಗ ತಾವು ಯುವಕರ ಬಗ್ಗೆ ಅಥವಾ ಯುವ ಜನಾಂಗದ ಬಗ್ಗೆ ಕಳಕಳಿಯ ಮಾತುಗಳು ನೋಡಿದ್ವಿ. ಆದ್ರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಯುವ ಜನಾಂಗದಲ್ಲಿ ಅಥವಾ ಯುವಕರಲ್ಲಿ ಉಪಕಾರ ಸ್ಮರಣೆ ಅಥವಾ ಉಪಕಾರ ಮಾಡುವಂತ ಗುಣ ಕಡಿಮೆ ಆಗ್ತಾ ಇದೆ ಅಂತ ಭಾವನೆ ಬರ್ತದೆ ಹೇಗೆ? ಯುವಕರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ. ಮುಖ್ಯವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಯುವಕರು ಕೆಡ್ತಾ ಇದ್ದಾರೆ ಅಂತ ಮಾತ್ರ ಹೇಳ್ತಾ ಇದೀವಿ. ಆದ್ರೆ ಯುವಕರಿಗೆ ಎಲ್ಲೋ ಒಂದ್ ಕಡೆ ಏನಾಗಿದೆ ಅಂದ್ರೆ ನಿರಾಶವಾದಿಗಳಾಗಿದ್ದಾರೆ. ಯಾಕೆ ನಿರಾಶವಾದಿಗಳಾಗಿದ್ದಾರೆ ಅಂತಂದ್ರೆ, ನಾನು ಓದ್ಬೇಕು, ಓದಿದ್ಮೇಲೆ ಒಂದು ನೌಕರಿಗೆ ಹೋಗ್ಬೇಕು ಅಂತ ಹೇಳಿ ಓದ್ತಾರೆ. ಆದ್ರೆ ಈಗ ನೌಕರಿ ಸಿಗುವುದು ಕೂಡ ಕಷ್ಟ ಆಗಿದೆ. ಆಮೇಲೆ ಓದ್ತಾರೆ, ಓದಿದ ಹಾಗೆ ಅವ್ರಿಗೆ ಸರಿಯಾಗಿ ವ್ಯವಸ್ಥೆ ಆಗ್ಲಿಲ್ಲ ಅಂತಂದ್ರೆ ಅವ್ರು ಬೇರೆ ದಾರಿಯನ್ನು ಹಿಡಿತಾ ಇದ್ದಾರೆ. ಅದಕ್ಕೆ ನಾನು ಒಂದು ಯುವಕರಿಗೆ, ನಾನು ಯಾವ ಯುವಕರನ್ನು ಕೂಡ, ಯಾಕಂದ್ರೆ ನೀವು ಅಡ್ಡ ದಾರಿಗೆ ಹೋಗಿದ್ದೀರಿ ಅಂತಂದ್ರೆ ಅದಕ್ಕೆ ಕಾರಣಗಳು ಹಲವಾರು ಇದಾವೆ. ಅದಕ್ಕೆ ಮೊದಲ ಉದ್ಯೋಗಂ ಪುರುಷ ಲಕ್ಷಣಂ. ಯಾವನು ಉದ್ಯೋಗವನ್ನ ಮಾಡುತ್ತಾನೆಯೋ ಅವನು ನಿಜವಾದ ಪುರುಷ, ಅವನು ನಿಜವಾದ ಯುವಕ ಅಂತ ಹೇಳಬಹುದು. ಆದ್ರೆ ಈಗ ಅದನ್ನು ಹೋಯ್ತು, ಅದು ಬಿಡಿ. ಸ್ವ ಉದ್ಯೋಗಂ ಪುರುಷ ಲಕ್ಷಣಂ. ನೀವು ಸ್ವಂತ ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಸಾಧ್ಯ ಏನ್ರಿ ಸ್ವಾಮಿಗಳೇ, ಭಾಷಣ ಮಾಡಬಹುದು ಅಂತ ಹೇಳ್ಬೋದು. ಖಂಡಿತವಾಗಿಯೂ ಸಾಧ್ಯ ಇದೆ. ಇವತ್ತು ಬಹಳಷ್ಟು ಜನ ಯುವಕರು ನಮಗ್ ಉದಾಹರಣೆ ಆಗ್ತಾರೆ. ಅದಕ್ಕಾಗಿ ಉದ್ಯೋಗ, ನಮಗೆ ಬೇರೆ ಕಡೆ ನೌಕರಿ ಸಿಗ್ಲಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಅಡ್ಡ ದಾರಿಯನ್ನ ದಯಮಾಡಿ ಯಾವ ಯುವಕರು ಹಿಡಿಯಬೇಡಿ. ಜೊತೆಗೆ ಇನ್ನೊಂದೇನಂತಂದ್ರೆ, ಯುವಕರು ಉಪಕಾರ ಸ್ಮರಣೆಯನ್ನ, ಯುವಕರಷ್ಟೇ ಅಲ್ಲ, ಇತ್ತಿತ್ತಲಾಗಿ ಉಪಕಾರ ಸ್ಮರಣೆಯನ್ನ ಬಹಳಷ್ಟು ಜನ ಅದು ಎಲ್ಲೋ ಒಂದ್ ಕಡೆ ಹೋಗ್ತಾ ಇದೆ. ಅದಕ್ಕೆ ಕಾರಣ ಹಲವಾರು ಇದಾವೆ. ನಿಮ್ಗೆ ಇನ್ನೊಂದೇನಂತಂದ್ರೆ, ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಈಗ. ಅದಕ್ಕೆ ಸಾಧ್ಯವಾದಷ್ಟು ನೀವು ಹೀಗೆ ಹಾಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಉಪಕಾರ ಸ್ಮರಣೆಯನ್ನ ಮಾಡೋದ್ರಿಂದ ಬೇರೆದವ್ರಿಗೆ ತೃಪ್ತಿ ಸಿಗ್ತದೇನೋ ಗೊತ್ತಿಲ್ಲ, ನಮಗೂ ವೈಯಕ್ತಿಕವಾಗಿ ತೃಪ್ತಿ ಸಿಗ್ತದೆ. ಅದಕ್ಕಾಗಿ ಉಪಕಾರ ಸ್ಮರಣೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಆಗ ಮಾತ್ರ ಸದೃಢವಾಗಿ ಬೆಳೀಲಿಕ್ಕೆ ಸಾಧ್ಯ. ಆದ್ರೆ ಎಲ್ಲೋ ಒಂದು ಕಡೆ ಆ ಭಾವನೆಗಳು ಕಡಿಮೆ ಆಗ್ತಾ ಇದ್ದಾವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದು ಆಗಬಾರದು ಅನ್ನುವ ಉತ್ಕಟ ಇಚ್ಛೆ ನಮ್ದು. ಬಹಳಷ್ಟು ನಾವು ನೋಡ್ತಾ ಇರ್ತೀವಿ, ಸ್ವಲ್ಪ ನೋವು ಆಗ್ತದೆ. ನೀವೆಲ್ಲ ಯುವಕರು
ಈ ಭಾರತದ ಸಂಪತ್ತು, ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಭಾವನೆ. ಈಗ ಉತ್ತರ ಕನ್ನಡವನ್ನ ಗಣನಿ ತೆಗೆದುಕೊಂಡ್ರೆ ಇಲ್ಲಿನ ಬಹುತೇಕ ಹಳ್ಳಿಗಳು ವೃದ್ಧಾಶ್ರಮ ಆಗ್ತಾ ಇದೆ. ಇದು ಕೇವಲ ಉತ್ತರ ಕನ್ನಡ ಅಂತಲ್ಲ, ನಮ್ಮ ದೇಶದಲ್ಲಿನ ಅನೇಕ ಜಿಲ್ಲೆಗಳ ಅಥವಾ ಪ್ರದೇಶಗಳ ಪರಿಸ್ಥಿತಿ ಹೀಗೆ ಆಗ್ತಾ ಇದೆ. ಅಂದ್ರೆ ಯುವ ಜನಾಂಗ ನಗರದೆಡೆಗೆ ವಲಸೆಯಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ಮನೆಯಲ್ಲಿ ಅಂದ್ರೆ ಅವರ ಪ್ರದೇಶದಲ್ಲಿ ಅಥವಾ ಹುಟ್ಟಿದಂತ ಸ್ಥಳದಲ್ಲಿರುವಂತಹ ಕೃಷಿ ಭೂಮಿಯನ್ನು ಬಿಟ್ಟು ಉದ್ಯೋಗಕ್ಕಾಗಿ ಅಥವಾ ಮತ್ಯಾವುದೋ ಕಾರಣಕ್ಕೆ ಬೇರೆ ಬೇರೆ ನಗರ ಪ್ರದೇಶಕ್ಕೆ ಹೋಗುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲಿ ಪಾಲಕರು, ಅಪ್ಪ ಅಮ್ಮಗಳು ವೃದ್ಧಾಶ್ರಮದಲ್ಲಿ ಇರುವಂತೆ ಬಾಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವು ಏನ್ ಕಾರಣ ಏನು? ಇದಕ್ಕೆ ಯಾಕೆ ಈಗ ಆಗ್ತಾ ಇದೆ? ಯಾರಾದ್ರೂ ಒಬ್ಬರಾದ್ರೂ ವಿಚಾರ ಮಾಡಿದ್ದೀರಿ? ನಿಮ್ ಮಕ್ಕಳಿಗೆ ನಾ ಹೇಳ್ತೀನಲ್ಲ, ನೀವು ಅವ್ರು ಹಿಂಗ್ ಓದ್ಬೇಕು ಅಂತಾನೆ ಆ ಮಕ್ಕಳಲ್ಲಿ ನೀವು ತಲೆಗೆ ತುಂಬ್ತೀರೆ ಹೊರತು ನನ್ನ ಮಗ ನನ್ನ ಗದ್ದೆಗೆ ಹೋಗಿ ಒಂದ್ಸರಿ ನೋಡ್ಬೇಕಂತ ಹೇಳಿ ಯಾರಾದ್ರೂ ಇಚ್ಛೆ ಪಟ್ಟಿದ್ದೀರಾ? ಯಾರು ಇಲ್ಲ. ಯಾವಾಗ ನೀವು ಮಕ್ಕಳನ್ನು ಓದಿಸುವುದರ ಜೊತೆಗೆ ನಿಂದು ತೋಟ ಇಲ್ಲಿದೆ, ನಿನ್ನ ಗದ್ದೆ ಇಲ್ಲಿದೆ, ಇಷ್ಟು ಬರುತ್ತೆ ಅಂತ ಅನ್ಬೇಕು. ನಾ ಕೃಷಿ ಮಾಡಿನಪ್ಪ, ನೀ ಹಂಗಾಗ್ಬೇಡ ಅಂತ ಹೇಳಿದವ್ರು ನಾವೇ ತಾನೆ. ನಾವೇ ಮಾಡಿ ನಾವೇ ಕಷ್ಟದಲ್ಲಿ ಸಿಕ್ಕಾಕೊಳ್ಳುವಂತ ಸಂದರ್ಭ ಬಂದಿದೆ. ನಾ ಹಿರಿಯರನ್ನ ಇದನ್ ಮಾಡ್ತೀನಿ ಅಂತಲ್ಲ, ಆದ್ರೆ ಹಿರಿಯರಾದವರು ಕೂಡ ಈಗ ಏನಂತಂದ್ರೆ, ಮಗನೇ ನೀನು ಓದ್ಬೇಕು, ಓದುವುದರ ಜೊತೆಗೆ ನಿನ್ನ ಕೃಷಿ ಭೂಮಿಯ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕು ಅನ್ನೋದನ್ನ ಹೇಳ್ಕೊಡ್ಲಿಲ್ಲ. ಅದ್ರ ಬಗ್ಗೆ ಅನ್ನೋಕ್ಕಿಂತ ಇನ್ನು ಮುಂದೆ ಆಗ್ಬಾರ್ದಲ್ಲ, ಈಗಾದ್ರೂ ಎಚ್ಚೆತ್ಕೊಳ್ಬೇಕಲ್ಲ. ಇನ್ನೂ ಒಂದು ಹೇಳ್ತೇನೆ ನಿಮ್ಗೆ, ನೀವು ಬೆಂಗಳೂರು ಅಂತ ಇದಿರಲ್ಲ, ಬಹುಶಃ ನಮ್ ಕರೋನಾ ಪಾಠ ಕಲಿಸಿದೆ ತಾನೆ. ಕರೋನಾ ಪಾಠ ಕಲಿಸಿದಾಗೂ ಕೂಡ ನಾವು ಪಾಠ ಕಲಿಲಿಲ್ಲ ಅಂತಂದ್ರೆ ಪ್ರಯೋಜನ ಏನು? ನೀವು 30-40 ಸೈಡ್ ತಗೊಂಡು ಬೆಂಗಳೂರಲ್ಲಿ ಇದ್ರು ಮಳೆ ಬಂತು ಅಂತಂದ್ರೆ ಮುಗಿದು ಹೋಯ್ತು ಕತೆ. ಆದ್ರೆ ನಮಗೊಂದು ಗದ್ದೆ ಇತ್ತು, ನಮ್ಮ ಕೃಷಿ ಭೂಮಿ ಇತ್ತು ಅಂತಂದ್ರೆ ಅಲ್ಲಿ ಬಂದು ಆರಾಮಾಗಿರಬಹುದು. ಅದಕ್ಕೆ ಓದಿದವರಿಗೆ ಮತ್ತು ಓದುತ್ತಿರುವವರಿಗೆ, ಓದಿ ಕಾರ್ಯವನ್ನ ನಿರ್ವಹಿಸುತ್ತಿರುವ ಎಲ್ಲಾ ಯುವಕರಿಗೆ ಒಂದು ಮಾತು ಹೇಳ್ತೀನಿ, ನಮ್ಮ ಹಳ್ಳಿಯೇ ನಮಗೆ ಮಿಗಿಲು. ಅದಕ್ಕಾಗಿ ಕೃಷಿ ಭೂಮಿ ಬಹಳಷ್ಟು ಕಷ್ಟದಾಯಕದಲ್ಲಿದೆ. ಅದಕ್ಕೆ ನಾವು ಕೂಡ ಹಿರಿಯರ ಕಾರಣ ಆಗಿದ್ದೀವಿ. ಜೊತೆಗೆ ಇನ್ನೊಂದೇನಂತಂದ್ರೆ, ಈ ವೃದ್ಧಾಶ್ರಮಗಳು ದೊಡ್ಡ ಇವನ್ನ ನೋಡಿದ್ರೆ ನಿಮ್ಗೆ ಇನ್ನೂ ಗೊತ್ತಿರ್ಲಿ ಎಂತ ಕಷ್ಟ ಆಗಿದೆ ಅಂದ್ರೆ, ಮೊದಲು ಕೂಡಿ ಕುಟುಂಬ ಇತ್ತು, ಈಗಿಲ್ಲ. ಆಮೇಲೆ ಎಲ್ಲಾ ಕಡೆ ವೃದ್ಧಾಶ್ರಮಗಳು ಹೇಳ್ತೀವಲ್ಲ, ನೀವು ಆ ವೃದ್ಧಾಶ್ರಮಕ್ಕೆ ಹೋಗಿ ನಾವು ಭಾಷಣ ಮಾಡೇ ಬಂದಿರ್ತೀವಿ. ಆದ್ರೆ ಏನ್ ಮಾಡೋದು? ಇದು ಯಾಕೆ ಆಗ್ತಾ ಇದೆ? ಅದಕ್ಕೆ ಹಿರಿಯರಾದವರು ಮಕ್ಕಳಿಗೆ ಈಗಲೇ ತಿಳುವಳಿಕೆಯನ್ನ ಹೇಳಿ, ಆಮೇಲೆ ಅವರನ್ನ ಓದಿಸುವುದರ ಜೊತೆಗೆ ನನ್ನ ಮನೆ, ನನ್ನ ಗದ್ದೆ, ನನ್ನ ಗ್ರಾಮ ಹೀಗೆ ಅನ್ನೋದನ್ನ ಬೋಧಿಸಿ. ವೃದ್ಧಾಶ್ರಮಗಳು ಬಹಳಷ್ಟು ಹುಟ್ಟುಕೊಂಡಿದ್ದಾವೆ. ಇದಕ್ಕೆ ಕಾರಣ ನಾವು ಕೂಡ ಇದ್ದೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ವೃದ್ಧಾಶ್ರಮಕ್ಕೆ ಕಳಿಸ್ತಕ್ಕಂತ ತಾವೆಲ್ಲ ಏನಿದ್ದೀರಲ್ಲ, 1 ಲಕ್ಷದಲ್ಲಿ ಇಟ್ಕೊಳ್ಳಿ. ನೀವು ವೃದ್ಧಾಶ್ರಮಕ್ಕೆ ಯಾಕೆ ಕಳಿಸಿದಿರಿ, ಏನ್ ಮಾಡಿದಿರಿ ಅಂತ ನಾ ಕೇಳ್ತಾ ಇಲ್ಲ. ನೀವು ಕೂಡ ಮುಂದೆ ವೃದ್ಧಾಶ್ರಮಕ್ಕೆ ಹೋಗಬೇಕಾದ ಪರಿಸ್ಥಿತಿ ಖಂಡಿತ ಬರುತ್ತದೆ. ಅದಕ್ಕಾಗಿ ಎಚ್ಚೆತ್ತುಕೊಳ್ಳಿ. ನಿಮ್ಮ ತಂದೆ ತಾಯಿಯರನ್ನ ಇರುವಾಗ ಗೌರವಿಸಿ. ಅವ್ರು ಹೋದ್ಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇರುವಾಗ ತಂದೆ ತಾಯಿಯರನ್ನ ಗೌರವಿಸಿದ್ರೆ ಏನು ಎಲ್ಲಾ ದೇವರಿಗೂ ಪೂಜೆ ಮಾಡಿದಷ್ಟು ಫಲ ಸಿಗ್ತದೆ. ನನ್ನೊಂದು ಮೊದಲ ತಾಯಿನೇ, ತಂದೆನೆ ಮೂಲ. ಆಮೇಲೆ ಗುರುವಿಗೆ ಹೋಗಿ, ಅದಕ್ಕೆ ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ ಅದು ನಮ್ಗೆ ಲಾಸ್ಟ್ ಇದೆ. ಹೋಗಿ ನೀವು ಸ್ವಾಮಿಗಳಿಗೆ ಅಡ್ಡ ಉದ್ದ ಬೀಳ್ತಿರಲ್ಲ, ಖಂಡಿತವಾಗಿಯೂ ನಿಮ್ಗೆ ಆಶೀರ್ವಾದ ಸಿಗಲ್ಲ. ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡದೆ ಯಾವ ದೇವ್ರಿಗೆ ಹೋದ್ರು ದೇವ್ರ ಆಶೀರ್ವಾದ ಮಾಡಂಗಿಲ್ಲ, ಯಾವ ಸ್ವಾಮಿಗಳಿಗೆ ಹೋದ್ರು ಸ್ವಾಮಿಗಳು ಆಶೀರ್ವಾದ ಮಾಡಂಗಿಲ್ಲ. ತಂದೆ ತಾಯಿಯರನ್ನ ಮೀರಿ ಸ್ವಾಮಿಗಳ ಹತ್ತಿರ ಬಂದು ಆಶೀರ್ವಾದ ಪಟ್ಟು ಸ್ವಾಮಿಗಳು ಆಶೀರ್ವಾದ ಮಾಡ್ತಾರೆ, ದೇವ್ರ ಆಶೀರ್ವಾದ ಮಾಡ್ತಾರೆ ಅಂದ್ರೆ ಅವ್ರ ದೇವರು ಅಲ್ಲ, ನನ್ನ ಪ್ರಕಾರ ಸ್ವಾಮಿಗಳು ಅಲ್ಲ. ಅದಕ್ಕಾಗಿ ನೀವು ತಂದೆ ತಾಯಿಯರನ್ನ ಮೊದಲು ಗೌರವಿಸೋದನ್ನ ಕಲಿಬೇಕು. ಈ ಕೆಟ್ಟ ಬೆಳವಣಿಗೆ ಈಗಲೇ ನಿಲ್ಲಿಸಿ, ಇಲ್ಲಂದ್ರೆ ನೀವು ಕೂಡ ವೃದ್ಧಾಶ್ರಮಕ್ಕೆ ಹೋಗುವುದು ಖಂಡಿತ. ಸ್ವಾಮೀಜಿಗಳೇ, ಈಗ ತಾವು ನಿಮ್ಮ ಬೋಧನೆ ಜೊತೆಗೆ ಕೇವಲ ಸಮಾಜಕ್ಕೆ ಬೋಧಿಸೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಅಂದ್ರೆ ಯಾರು ಬೋಧಿಸ್ತಾರೋ ಆ ಬೋಧಿಸೋಕ್ಕಿಂತ ಮುಂಚೆ ಅವ್ರು ಆ ಹಾದಿಯಲ್ಲಿ ನಡಿಬೇಕು ಹೇಳೋದನ್ನ ತಾವು ಯಾವತ್ತೂ ಹೇಳ್ತಾ ಇದ್ದೀರಿ.
ಈಗ ತಾವು ರಚಿಸಿದಂತ ತ್ರಿಪದಿಗಳು ಇರ್ಬೋದು, ಚೌಪದಿಗಳು ಇರ್ಬೋದು, ಹುಕ್ಕೇರೀಶ ಅನ್ನುವಂತ ಹೆಸರಿನಲ್ಲಿ ಅದರ ಒಂದು ಆಸಕ್ತಿ ಅಥವಾ ಅದು ಬರೀಬೇಕು ಅಥವಾ ಸಮಾಜಕ್ಕೆ ಆ ಮೂಲಕ ಒಂದು ಬೋಧನೆಯನ್ನು ಮಾಡಬೇಕು ಅಂತ ಯಾಕೆ ಅನಿಸ್ತು? ನನಗೆ ಈ ಕನ್ನಡ ಸಾಹಿತ್ಯದ ಮೇಲೆ ಮೊದಲಿಂದನೂ ಒಲವು. ಮತ್ತೆ ಇನ್ನೂ ಒಂದು ಹೇಳಬೇಕು ಅಂತಂದ್ರೆ, ಈ ಪತ್ರಿಕೋದ್ಯಮ ಮತ್ತು ನಮಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನಾನು ಮೈಸೂರಲ್ಲಿ ಓದಿದ್ದು, ಹಾಗೆ ಪಂಚಾಚಾರ್ಯ ಪ್ರಭಾ ಅಂತ ಹೇಳಿ ವಾರ ಪತ್ರಿಕೆ, ಅದರಲ್ಲಿ ನಾವು ಅಂಕಣಕಾರರಾಗಿ ಕಾರ್ಯವನ್ನು ಮಾಡ್ತಿದ್ದೀವಿ. ಅಲ್ಲಿ ಮಹಾನಂದಿ, ಆಂದೋಲನ ಪತ್ರಿಕೆಗಳಲ್ಲೆಲ್ಲ. ಜೊತೆಗೆ ಈ ಕನ್ನಡ ಸಾಹಿತ್ಯವನ್ನು ನಿಮ್ಗೆ ಇನ್ನೂ ಒಂದಂದ್ರೆ, ಅಲ್ಲಿ ಈಗ ಆ ಓದು ಈಗಿಲ್ಲ, ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೀವಿ. ನನಗೆ ಮೈಸೂರು ನನ್ನ ಶೈಕ್ಷಣಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಒಂಥರ ಭದ್ರ ಬುನಾದಿಯನ್ನು ಹಾಕಿರುವಂತ ಮಹಾನಗರ ಅದು ವಿದ್ವತ್ ನಗರ. ಆಗ ಪ್ರತಿಯೊಬ್ಬ ಸಾಹಿತಿಗಳು ಯಾರಾದ್ರೂ ಮಾತಾಡ್ತಿದ್ರು ಅಥವಾ ಎಲ್ಲೋ ಇತ್ತು ಅಂದ್ರೆ ಹೋಗಿ ಕೇಳ್ತಿದ್ವಿ. ಅದಕ್ಕೆ ಈ ಕನ್ನಡ ಸಾಹಿತ್ಯ ಅದನ್ನ ನೀವು ಎಷ್ಟು ಓದಿದ್ರು ಕೂಡ ತೀರಲ್ಲ. ಅಂದ್ರೆ ಕನ್ನಡದ ವಚನಗಳೇನಿದಾವಲ್ಲ, ವಚನಕಾರರು ಬಹಳ ಅದ್ಭುತವಾಗಿ ಕಾರ್ಯವನ್ನ ಮಾಡಿದ್ದಾರೆ. ಬಸವಾದಿ ಶರಣರು ಅದ್ಭುತವಾದ ವಚನಗಳು ಬರೆದಿದ್ದಾರೆ. ಈಗ ಇತ್ತಿತ್ತಲಾಗಿ ಆಧುನಿಕ ವಚನಕಾರರು ಸಿದ್ದಯ್ಯ ಪುರಾಣಿಕ್ ಅವರು, ಇವರು ಕೂಡ ಅದ್ಭುತವಾದ ವಚನಗಳು ಬರೆದಿದ್ದಾರೆ. ಅಷ್ಟೇ ಏಕೆ ನಿಮ್ಗೆ ಇನ್ನೂ ಹೇಳಿದ್ನಲ್ಲ, ನಮ್ಮ ಗುರುಗಳಾಗಿರ್ತಕ್ಕಂಥ ರಂಭಾಪುರಿ ಜಗದ್ಗುರುಗಳು ಕೂಡ ಆಧುನಿಕ ವಚನಕಾರರೇ. ಇವರೆಲ್ಲರ ಪ್ರಭಾವ ನಮ್ಮ ಮೇಲೆ ಆಯ್ತು. ಆಮೇಲೆ ವಚನ ಅಂದ್ರೆ ಅಲ್ಲಿ ಏನೂ ಇದಿಲ್ಲ, ಏನ್ ಅನ್ಸತ್ತೋ ಅದನ್ನ ಹೇಳೋದು. ಒಂದ್ಸರಿ ನಿಮ್ಗೆ ಒಂದು ಘಟನೆ ಹೇಳ್ತೀನಿ. ಒಂದ್ಸರಿ ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ, ಇಳಿದು ಹೊರಟ ತಕ್ಷಣ ಒಬ್ರು ಇರೋರು ಯಾವ್ದು, ಅದೇನು ತಪ್ಪೇನಿಲ್ಲ, ಅದನ್ನ ಬೇಜಾರು ಮಾಡ್ಕೋಬಾರ್ದು. ನಾ ಬೇಜಾರು ಮಾಡ್ಕೊಳ್ಳಲ್ಲ. ನೋಡಪ್ಪ ಹೊಂಟ ನೋಡು ಸ್ವಾಮಿ ಅಂದ್ರು. ಆಗೊಂದು ವಚನ ಬರ್ತಿದ್ದೇನೆ, ಹಾಗಿದ್ದರೆ ಹೀಗೆನ್ನುವರು, ಹೀಗಿದ್ದರೆ ಹಾಗೆನ್ನುವರು, ಎದ್ದರೆ ಎದ್ದೆ ಏಕೆ ಎನ್ನುವರು, ಬಿದ್ದರೆ ನೋಡಿ ನಗುವರು. ಹುಕ್ಕೇರೀಶ, ಈ ಗುದ್ದಾಟದ ನಡುವೆ ಬದುಕುವುದು ಎಂತಯ್ಯ, ಬಾಳುವುದು ಹೇಗೆ. ಅನಿಸಿದ್ದನ್ನ ಹೊರ ಹಾಕ್ಲಿಕ್ಕೆ ಇರತಕ್ಕಂತ ಒಂದು ಮಾಧ್ಯಮವೇ ವಚನಗಳು. ಅದಕ್ಕಾಗಿ ತೋಚಿದ್ದನ್ನ ಗೀಸ್ತಾ ಬಂದೆ, ಅದು ವಚನವಾಗಿ ಮಾರ್ಪಡ್ತು. ಇನ್ನೂ ನಿಮಗೆ ಹೇಳ್ಬೇಕು ಅಂತಂದ್ರೆ, ಕಾರ್ಯಕ್ರಮ ಮುಗಿದ ತಕ್ಷಣ ಏನೋ ಅವ್ರಿಗೇನೋ ಹೀಗಿರಬಾರ್ದಪ್ಪ, ಅವನು ಈಗ ನೀ ಚಟ ಬಿಡಬೇಕು ಅಂದ ತಕ್ಷಣ ಅವನು ಕೆಳಗೆ ಇಳಿದು ಹೋಗ್ತಾ ಇದೀವಿ, ಏನ್ ಇವನು ಕೊಡೋದ ದುಡ್ಡು, ಏನ್ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಬೈತಿದ್ರು. ಅಷ್ಟ್ರೊಳಗೂ ಒಬ್ರು ಬಂದ್ರು, ಇಲ್ಲೇ ಸಜ್ಜರ ನಿಮ್ ನಮ್ ಕಡೆ ಅಜ್ಜ ಅವರು ಅಂತ ಬಹಳ ನಿಮ್ ಬಯಕತ್ತ. ಅವು ಒಂದು ವಚನ ಬರೆದಿದ್ದಾನ, ಬೈಯುವವರ ಬರುವಿಕೆಗೆ ಕಾಯುತ್ತಿರುವೆನಯ್ಯ, ಹೊಡೆಯುವವರ ಕೈಗೆ ಕಡಗ ತೊಡಿಸುವೆನಯ್ಯ, ಕೊಲ್ಲುವವರ ಕೊರಳಿಗೆ ಹಾರ ಹಾಕುವೆನಯ್ಯ. ಬೈದು ಎನ್ನಲ್ಲಿ ಭರವಸೆಯ ತುಂಬಿದರು, ಹೊಡೆಯ ಬಂದೆನ್ನ ಅಜ್ಞಾನವ ಹೊಡೆದೋಡಿಸಿದರು. ಹುಕ್ಕೇರೀಶ ಕೊಲ್ಲ ಬಂದೆನ್ನ ದುರ್ಗುಣವ ಕೊಂದರಯ್ಯ. ಅನಿಸಿದ್ದನ್ನ ಯಾವ್ದು ಹೇಳಲಿಕ್ಕಿರ್ತದಲ್ಲ ಅದು ವಚನ. ಅದಕ್ಕೆ ನನಗದ ಆಸಕ್ತಿ ಬಂತು. ಈಗ ಭಗವತ್ ಕೃಪೆ. ಯಾಕಂದ್ರೆ ನೀವು ಅನ್ಕೋಬಹುದು ನಾನು ವಚನ ಬರೆದಿದ್ದೇನೆ, ಅಲ್ಲ, ಆ ವಚನಗಳನ್ನ ಕೇಳಿ ಸಂತೋಷ ಪಡ್ತಾರಲ್ಲ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಈ ವಚನಗಳನ್ನ ಪ್ರೀತಿಸುವ ಕನ್ನಡ ಮನಸ್ಸುಗಳಿಗೆ ಯಾವತ್ತೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.